ಮುಂಚೆ ಬೋರ್ಡ್ ಇತ್ತು, ಆ ಬೋರ್ಡನ್ನು ತೆರವುಗೊಳಿಸಿದ್ದಾರೆ. ಬೋರ್ಡ್ ಕರೆಕ್ಟ್ ಬೋರ್ಡ್ ಜೈ ಶ್ರೀರಾಮ್. ದರ್ಶನ್ ಅಂತೇಳಿ ನಗರಾಧ್ಯಕ್ಷ ಶ್ರೀರಾಮ್ ಸೇನೆ. ಇವರು ಸರ್ಕಾರಿ ಜಾಗದಲ್ಲಿ ಏನು ಮಾಡಿದ್ದಾರೆ, ಒಂದು 3 ಜನ ಅದು ಅಂಬೇಡ್ಕರ್ ಭವನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಂಥ ಜಾಗಗಳಿಗೆ ಇವ್ರು ಏನು ಮಾಡಿದ್ದಾರೆ, ಸ್ವಂತ ಜಾಗ ಅನ್ನೋ ರೀತಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಬಡವ್ರಿಗಾದರೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ತೆರವು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಮನೆ ಕಟ್ಕೊಂಡು ಅದು RCC ಮನೆ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಪ್ರಭಾವಳಿಗಳ ಒಂದು ಕಾರಣವೂ ಇದೆ. ತುಂಬ ಅತಿಶಯೋಕ್ತಿ ಅನ್ನೋ ರೀತಿ ಅವರು ಮಾತಾಡಿಕೊಂಡು ಒಂದು ಮನೆಗಳನ್ನ ಕಟ್ಟಿ ಯಾರಿಗೂ ಅವರು ಬೆಲೆ ಕೊಡದೇ ಇರೋ ರೀತಿ ಒಂದು ಇದು ಮಾಡ್ತಾಯಿದ್ದಾರೆ. ನಾವು ಒಂದು ವಾರ ಆಯ್ತು ಇಲ್ಲಿ ಬಂದು ಒಂದು ಲೆಟ್ರನ್ನು ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ. ಇವಾಗ ಹೇಳಿದ್ದಾರೆ, ನೋಡೋಣ, ಇನ್ನು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಬಡವ್ರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರಿ ಜಮೀನನ್ನ ನಾವು ಎಲ್ಲಂದ್ರಲ್ಲಿ ಮನೆ ಕಟ್ತೀವಿ ಅನ್ನೋಂಗಿದ್ರೆ ನಾವು ಹೆಂಗೆ ಬೇಕಾದ್ರೂ ಕಟ್ಕೊಬೋದು. ನಾವು ಅದಕ್ಕೆ ಇವ್ರ ಹತ್ರ ಕೇಳಿದ್ವಿ, ಇಲ್ಲೇ ನಗರಸಭೆ ಪಕ್ಕದಲ್ಲಿ ಒಂದು ಜಾಗ ಇದ್ದರೆ ನಮಗೂ ಕೊಡಿ, ಬಡವರು ಒಂದು 4 ಜನದ ಮನೆ ಕಟ್ಸ್ತೀವಿ ಅಂತ ಹೇಳಿದ್ವಿ. ನೋಡಿ, ಇದನ್ನು ನ್ಯಾಯಯುತವಾಗಿ ಅವ್ರು ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ನಾವು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಬಿರ್ನಳ್ಳಿ ಕೆರೆಯಲ್ಲಿ. ಹೌದು ಅಲ್ಲಿ ವಾಸ ಮಾಡಕ್ಕೆ ಸರ್, ಅವರು ಏನಂದರೆ ಅವರು ಇವಾಗ ಕಟ್ತಾ ಇರೋವಂಥವ್ರು ಯಾರೂ ಬಡವರಲ್ಲ. ಮನೆ ಎಲ್ಲ 4 ಮನೆ 5 ಮನೆ ಇರೋವಂಥವ್ರು. ಮತ್ತು ಆ ಭಾಗದಲ್ಲಿ ತುಂಬ ಒಂದು ನಾಯಕತ್ವದಲ್ಲಿ ಎಲ್ಲರನ್ನೂ ಡಾಮಿನೇಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ವ್ಯಕ್ತಿಗಳಲ್ಲಿ ಇರೋರೆಲ್ಲ. ಯಾರೇ ಬಡವರು ಅಲ್ಲಿ ಯಾರನ್ನೂ ಕ್ವಶನ್ ಮಾಡದೇ ಇರೋ ಥರ ಇಟ್ಕೊಂಡಿದ್ದಾರೆ. ಯಾರೋ ಅವ್ರನ್ನ ಕೇಳದೇ ಇರೋ ರೀತಿ ಎದುರಿಸ್ಕೊಂಡು ಇಟ್ಕೊಂಡಿರೋಂಥ ವ್ಯಕ್ತಿಗಳೆಲ್ಲರೂ. ಜಾಗ ಅದು ಗೌರ್ಮೆಂಟ್ ಹೆಸರಲ್ಲಿದೆ. ಅಲ್ಲಿ ಒಂದು ಏನಂದರೆ ಮುಂಚೆ ಮಾತಾಗಿತ್ತು, ಅಂಬೇಡ್ಕರ್ ಭವನ ಹಾಗೂ ಒಂದು ಹನುಮಾನ್ ದೇವಸ್ಥಾನಕ್ಕೆ ಅಂತ ಸೀಮಿತವಾಗಿದ್ದಂಥ ಸ್ಥಳದಲ್ಲಿ ಇವ್ರೇನು ಮಾಡಿದ್ದಾರೆ, ಮನೆಗಳನ್ನ ಅಂದರೆ ಸ್ವಲ್ಪ ದಿನ ನೋಡಿದ್ದಾರೆ. ಯಾರು ಬರಲ್ಲ ಕೇಳಲ್ಲ ಅಂತ ಗೊತ್ತಾದ ತಕ್ಷಣ ಅವರು ಅಕ್ಕಪಕ್ಕದವ್ರಿಗೆಲ್ಲ ಇನ್ನೇನು ಅಲ್ಲಿಯವರೇ ಸ್ಥಳೀಯರಾಗಿರೋದ್ರಿಂದ ಎದುರಿಸ್ಕೊಂಡು ಅಲ್ಲಿ ಮನೆ ಮತ್ತು ಈಗ ಮನೆ ಕಟ್ತಾ ಇದ್ದಾರೆ. ಅದು ಒಬ್ಬರು ಕಟ್ತಾ ಇಲ್ಲ, 3 ಜನ ಕಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಾವು ದೇವಸ್ಥಾನಕ್ಕೆ ಅಂತಲೇ ಬಿಟ್ಟಿದ್ವಿ, ಇವಾಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಬಿಟ್ಕೊಡ್ತೀವಿ ಅಂತ ನೀವು ಹೊಡೆದಾಕಿ ಅಂತಲೂ ಹೇಳಿದ್ದಾರೆ. ಒಬ್ಬರು ಒಪ್ಕೊಂಡಿದ್ದಾರೆ. ಇನ್ನಿಬ್ಬರದು ಒಂದಷ್ಟು ಒಂದು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಅವರು ಕಟ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ದರ್ಶನ್ ಅಂತ, ಶ್ರೀರಾಮ್ ಸೇನೆ ನಗರಾಧ್ಯಕ್ಷ. ಶ್ರೀರಾಮ್ ಸೇನೆ ಮತ್ತು ದುರ್ಗಾ ಸೇನೆಯಿಂದ ನಾವಿವತ್ತು ಏನು ಒಂದು ವಾರದಿಂದ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಯಾವುದೇ ಹೆದರಿಕೆ ಇಲ್ಲದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗೋಂಗೆ ಎಲ್ಲ ರೀತಿ ಸ್ಟೇರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದನ್ನು ತಂದು ಅರ್ಜಿ ಕೊಟ್ಟಿದ್ರು ಸಹ 1 ವಾರದಿಂದ ಇವರು ಪಾಪ ಫೋನಲ್ಲಿ ಟಚಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು. ಆದರೂ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ, 3 ಗಂಟೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರಾಗಿದ್ದರೆ ಅದನ್ನು ನಾವು ತೆರವುಗೊಳಿಸ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರೂ ಸಹ ಅಲ್ಲಿ ಕೆಲಸ ನಡೀತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರಾಜಕೀಯ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಅನ್ನೋದಕ್ಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಕಾರಣ ಆಗಿದೆ. ದಯಮಾಡಿ ಈ ಜಾಗದ ವಿಚಾರಗಳನ್ನು ವಿಮರ್ಶಿಸಿ ಇದು ಸತ್ಯ ಅಸತ್ಯತೆಗಳನ್ನು ಹೊರಹಾಕಿ ಒಬ್ಬರಿಗೆ ಪಾಠವನ್ನು ಕಲಿಸಿದ್ರೆ ಎಲ್ಲೂ ಸಹ ಸರ್ಕಾರಿ ಜಾಗವನ್ನು ಯಾರೂ ಆಕ್ರಮಿಸೋದಿಲ್ಲ. ಇವ್ರಿಗೇನಾದರೂ ಜಯ ಸಿಕ್ಕಿದ್ರೆ ಅಕ್ರಮವಾಗಿ ಕಟ್ಟಿದ್ದಕ್ಕೆ ಬೇರೆಯವರೆಲ್ಲರೂ ಅಕ್ರಮ ಜಾಗದಲ್ಲಿ ಕೂತಾಗ ಯಾರು ಬಂದು ಕ್ವಶನ್ ಮಾಡೋ ಹೋಗಿಲ್ಲ. ಯಾಕಂದರೆ ಬಡವರು ಇವತ್ತು ಅಳ್ತಾ ಇದ್ದಾರೆ, ಜಾಗ ಇಲ್ಲ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ. ಅದಕ್ಕೆಲ್ಲ ನಾವು ಸಮಾಜನ ಸ್ವಚ್ಛಗೊಳಿಸ್ತಾ ಇದ್ದೀವಿ, ತೆರವುಗೊಳಿಸ್ತಾ ಇದ್ದೀವಿ ಅಂತಾರೆ. ಅದೇ ರೀತಿ ಇಲ್ಲೂ ಸಹ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ. 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ, ನೋಡೋಣ. ನಾನು ಹಾಸನದಿಂದ HS ಪ್ರತಿಮಾ, ಹಾಸನ. ನೋಡಿ ಸ್ನೇಹಿತರೆ, ನೋಡಿ ಇದು ಗೋಮಾಳ ಜಾಗ. ಈ ಜಾಗನ ಯಾರು ಕಬಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಇದು ಬೀರ್ನಳ್ಳಿ ಕೆರೆಯಲ್ಲಿ ಇರುವಂಥದ್ದು. ಇದು ಓಂಶಕ್ತಿ ದೇವಸ್ಥಾನದ ಎದುರುಗಡೆ ಈ ಜಾಗನ ಕಬಳಿಸಿ ಯಾರಿಗೆ ಮಾರಿದ್ದಾರೆ ಗೊತ್ತಿಲ್ಲ. ಆದರೆ ಮಾರಿರೋವಂಥವ್ರು ಇನ್ನೆಂಥ ಶತಮೂರ್ಖರು ಗೊತ್ತಿಲ್ಲ. ಆದರೆ ಇದಕ್ಕೆ ಯಾವುದು ಡಾಕ್ಯುಮೆಂಟ್ಸ್ ಆಗಲಿ ಹಕ್ಕುಪತ್ರವಾಗಲಿ ಯಾವುದು ಪಿಂಟು ಮೀನು ಅಪ್ ಟು ಡೇಟ್ ಯಾವುದೂ ಇಲ್ಲ. ನೋಡಿ, ಇದು ಆ ಮನೆ ಆ ಕಡೆ ಸೇರಿ ಕಟ್ಟಿದಾರಲ್ಲ, ಅದು ಅಕ್ರಮ ಕಟ್ಟಿರೋದು. ರಾತ್ರಿ ಕಟ್ಟಿರೋಂಥದ್ದು. ಇದು ವಿಡಿಯೋ ನೋಡ್ಕೊಬಿಡಿ, ಇದನ್ನು ನೋಡ್ಕೊಳ್ಳಿ. ಆ ಕಡೆದು ಅದು ಕಟ್ಟಿ ಹೆಚ್ಚು ಕಮ್ಮಿ ಒಂದು ಆಗಿತ್ತು, ಒಂದು 6 ತಿಂಗಳು 1 ವರ್ಷನೇ ಆಯಿತು. ಆ ಕಡೆ ಸೈಡ್ ಕಟ್ಟಿರೋದು. ಅದು ಸುಮ್ಮನೆ ಹಿಂಗೆ ಫೌಂಡೇಶನ್ ಏನಿಲ್ಲ, ಸುಮ್ಮನೆ ಟೆಂಪ್ರವರಿ ಕಟ್ಟಿರೋ ಜಾಗ ಕಬಳಿಸ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ಯಾರು ಮಾಡಿದ್ದಾರೆ, ಊರಿನ ಮುಖಂಡರುಗಳು ಯಾರ್ಯಾರು ಇದ್ದಾರೆ ಅವ್ರುಗಳೇ ಇದನ್ನೆಲ್ಲ ಮಾಡಿರೋವಂಥದ್ದು. ನೋಡಿ ಸ್ನೇಹಿತರೆ, ಇದು ಅನ್ಯಾಯ. ಹಗಲು ದರೋಡೆ ಅಂತಾರಲ್ಲ, ಇದನ್ನೇ ನೋಡಿ ಇದನ್ನೇ ಹೇಳೋದು, ಹಗಲು ದರೋಡೆ ಅಂತ. ನೋಡಿ.
ಮಾಡ್ತಾ ಇದಾರ ಆ ಥರ ಏನಾದ್ರು ಈಗ ನೈಟ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲ, ಇವಾಗ ಮಾಡ್ತಾವ್ರೆ ಕೆಲಸ. ಈ ಕೆಲಸ ಮಾಡ್ತಾ ಅವತ್ತು ಕಳಿಸಿದ್ದೆ ಇರಲಿಲ್ಲ ಯಾರು ಎರಡು ಕಳಿಸ್ತೀನಿ ಸರ್ ಈಗ ಅಲ್ಲ ನೈಟ್ ಮಾಡಿದಾಗ ಈಗ ನೈಟ್ ಸರ್ ಅವ್ರಿಗೆ ಒಂದು ವಾರ್ನಿಂಗ್ ಕೊಡಿ ಸರ್. ಹಾ. ನೀವು ಕೆಲಸ ಮಾಡ್ಲೇಬಾರ್ದು ಅಂತ. ಈಗ ನಿಮ್ಮವ್ರನ್ನ ಕಳಿಸ್ಬಿಟ್ಟು ಫೋಟೋ ತಕೊಳ್ಳಿ. ಯಾವ ಹಂತದಲ್ಲಿ ಇವಾಗ ನೀವು ಫೋಟೋ ತೆಗ್ದಾಗಿದೆ, ನೆಕ್ಸ್ಟ್ ನಾಳೆ ಯಾವ ಹಂತಕ್ಕೆ ಮತ್ತೆ ಅದು ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ಒಂದು ಫೋಟೋ ತಕೊಳ್ಳಿ. ಮತ್ತೆ ನೀವು ಹೇಳಿದ ಮೇಲೆ ಮಾಡ್ತೀರಾ, ನೀವು ಆಕ್ಷನ್ ಜಿ ಪಿ ಎಸ್ ಫೋಟೋನೇ ತೆಗೆದುಬಿಡ್ತೀವಿ. ಅದೇ ಸರ್, ನೀವು ಆಕ್ಷನ್ ತಗೋಬೇಕಾಗುತ್ತೆ. ಸರ್ 2 ಗಂಟೆ ಅಷ್ಟೊತ್ತು ಕಾಯ್ತೀವಿ ನಾವು ಅಷ್ಟೇ. ಆಮೇಲೆ ನಾವೇ ಸ್ಪಾಟಿಗೆ ಬರ್ತೀವಿ. ಸ್ಪಾಟಿಗೆ ಬಂದ ಇದು ಅವರು ಕೆಲಸ ಮಾಡ್ತಾರಂತೆ ಅಲ್ಲಿ ಬೇರೆ ಪುನೀತ್ ಸರ್ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏನು ಕಳಿಸ್ಕೊಡ್ತೀರಾ, ಇಲ್ಲೇ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಏನಾಗಲ್ಲ. ಇಲ್ಲ ಇದು ಅವ್ರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಏನಪ್ಪಾ ನಾವು ಎಲ್ಲ ಕೊಟ್ಟಾಗಿದೆ. ಪಾಪ ಇವ್ರು ಅವತ್ತೆ ಇವ್ರ ಮುಂದೆ ಫೋನ್ ಮಾಡಿದೆ, ಡೈಲಿ ಫೋನ್ ಮಾಡಿದಾಗೆಲ್ಲ ರಿಪೀಟೆಡ್ ನಾನು ಫೋನ್ ಮಾಡ್ತಾ ಇದ್ದೀನಿ. ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಬಿಲ್ಡಿಂಗ್ ಆಗುತ್ತೆ. ಅನುಮಾನನೇ ಬೇಡ, ಅನುಮಾನನೇ ಬೇಡಿ. ನಾವು ಡೆಮಾನ್ಸ್ ಮಾಡ್ತಾರೆ ನಿಮ್ಮ ಮಾತಿನ ನಮಗೆ ಸ್ಪಾಟ್ ಹೋಗಿ ಚೆಕ್ ಮಾಡಿ ಜವಾಬಳಿಗಳನ್ನ ಫೋನ್ಗಳು ಆಗುತ್ತೆ ನಮಗೆ ಗೊತ್ತು. ಬಟ್ ಆದ್ರೆ ನಾವು ಹೇಳ್ತಾ ಇದ್ದೀವಿ, ನ್ಯಾಯಯುತವಾಗಿ ಅದೇನಾದ್ರು ಯಾರೇ ಇದ್ರು ಸರಿ, ನಾವು ನ್ಯಾಯಯುತವಾಗಿ ಏನ್ ಮಾಡ್ಬೇಕು ಅದನ್ನ ನಾವು ನ್ಯಾಯ ಬೇಡಬೇಕು, ಹೋರಾಟ ಮಾಡೇ ಮಾಡ್ತೀವಿ. ಈಗ ಇದ್ರಲ್ಲಂತ ಪೀಸ್ ಆಗಿಲ್ಲ ಇವರೊಬ್ರು ಕಟ್ಟಿದ್ರೆ ಇಂಥವ್ರು 100 ಜನ ಸೋತ್ಕೊಂತಾರೆ. ನಾವು ಇಲ್ಲಿ ಪಕ್ಕದಲ್ಲಿ ನೋಟಿಸ್ ಕೊಡ್ದೇನೆ ಅದನ್ನ ತೆರವುಗೊಳಿಸೋದು ಯಾರು ಅದರಲ್ಲಿ ನನ್ಗೆ ಏನ್ ಮಾಹಿತಿ ಬಂದೈತೆ ಅಂದ್ರೆ ಅಂಗಡಿ ದೇವಸ್ಥಾನ ಕಟ್ಟ ಅದು ಇದು ಮಾಡ್ತಾರೆ ಅಂತ ಒಬ್ಬರೇ ತೀರ್ಮಾನ ಮಾಡಿದ್ದಾರೆ. ಬಟ್ ಅವ್ರ ಹತ್ರ ದಾಖಲಾತಿ ಇದ್ದಕ್ಕೆ ಅವ್ರಿಗೆ ಹೇಳಿದ್ದಾರೆ, ನೀವೇ ಬೋರ್ಡ್ ಹಾಕಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಬೋರ್ಡ್ ಹಾಕಿದ್ರು ಮೊದಲೇ ಸರ್ಕಾರಿ ಜಾಗ ಅಂಬೇಡ್ಕರ್ ಸರ್ 100% ಯಾವುದೇ ಕಾರಣಕ್ಕೂ 1 ಗಂಟೆವರೆಗೂ ಕಾಯ್ತೀನಿ ನಾನು ಅಷ್ಟೇ. 1-2 ಗಂಟೆವರೆಗೂ ಕಾಯ್ತೀನಿ. ಆಮೇಲೆ ನಾವೇ ಹೋಗ್ತೀವಿ. ಹೋಗ್ಬಿಟ್ಟು ಅದೇನಿದೆ ಅದನ್ನ ಹೇಗೆ ಸರ್, ಈಗ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ಒಂದು ವಾರ ಆಯ್ತು. ಅಲ್ಲ ಸರ್, ಒಂದು ವಾರ ಆಯ್ತು. ಒಂದು ವಾರದಿಂದ ನೀವು ಬರೀ ಅವ್ರಿಗೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಬರ್ತದೆ. ಯಾವುದೇ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ತಕ್ಷಣ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರ ಹತ್ರ ಒಂದು ರಿಟರ್ನ್ ಆರ್ಗ್ಯುಮೆಂಟ್ ಅವ್ರನ್ನ ಈಗ ಹೋಗ್ಬಿಟ್ಟು ಈಗ ತೆರವುಗೊಳಿಸೋದು ಕಾನೂನು ಬಾಹಿರ ಆಗುತ್ತೆ. ಅಲ್ಲ ಸರ್, ತೆರವುಗೊಳಿಸೋದು ಬೇಡಿ, ನಾವೇ ತೆರೆದು ಅಲ್ಲ, ದಾಖಲಾತಿ ಕೊಡ್ತಾರೆ. ಅಲ್ಲ ಅದಕ್ಕೆ ನಾನು ಅವತ್ತು ಇವ್ರ ಮುಂದೆನೆ ಪ್ರಶ್ನೆ ಮಾಡಿದೆ ಅದನ್ನ. ಅವರು ಎಲ್ಲಾರು ಈಗ ಗೊತ್ತಿದೆಯೋ ಗೊತ್ತಿಲ್ವೋ ಸರ್ ಇಲ್ಲ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾ ಇದಾರ. ಆ ಥರ ಏನಾದ್ರು ಈಗ ನೈಟ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲ, ಇವಾಗ ಮಾಡ್ತಾವ್ರೆ ಕೆಲಸ. ಈ ಕೆಲಸ ಮಾಡ್ತಾ ಅವತ್ತು ಕಳಿಸಿದ್ದೆ ಇರಲಿಲ್ಲ ಯಾರು ಎರಡು ಕಳಿಸ್ತೀನಿ ಸರ್ ಈಗ ಅಲ್ಲ ನೈಟ್ ಮಾಡಿದಾಗ ಈಗ ನೈಟ್ ಸರ್ ಅವ್ರಿಗೆ ಒಂದು ವಾರ್ನಿಂಗ್ ಕೊಡಿ ಸರ್. ಹಾ. ನೀವು ಕೆಲಸ ಮಾಡ್ಲೇಬಾರ್ದು ಅಂತ. ಈಗ ನಿಮ್ಮವ್ರನ್ನ ಕಳಿಸ್ಬಿಟ್ಟು ಫೋಟೋ ತಕೊಳ್ಳಿ. ಯಾವ ಹಂತದಲ್ಲಿ ಇವಾಗ ನೀವು ಫೋಟೋ ತೆಗ್ದಾಗಿದೆ, ನೆಕ್ಸ್ಟ್ ನಾಳೆ ಯಾವ ಹಂತಕ್ಕೆ ಮತ್ತೆ ಅದು ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ಒಂದು ಫೋಟೋ ತಕೊಳ್ಳಿ. ಮತ್ತೆ ನೀವು ಹೇಳಿದ ಮೇಲೆ ಮಾಡ್ತೀರಾ, ನೀವು ಆಕ್ಷನ್ ಜಿ ಪಿ ಎಸ್ ಫೋಟೋನೇ ತೆಗೆದುಬಿಡ್ತೀವಿ. ಅದೇ ಸರ್, ನೀವು ಆಕ್ಷನ್ ತಗೋಬೇಕಾಗುತ್ತೆ. ಸರ್ 2 ಗಂಟೆ ಅಷ್ಟೊತ್ತು ಕಾಯ್ತೀವಿ ನಾವು ಅಷ್ಟೇ. ಆಮೇಲೆ ನಾವೇ ಸ್ಪಾಟಿಗೆ ಬರ್ತೀವಿ. ಸ್ಪಾಟಿಗೆ ಬಂದ ಇದು ಅವರು ಕೆಲಸ ಮಾಡ್ತಾರಂತೆ ಅಲ್ಲಿ ಬೇರೆ ಪುನೀತ್ ಸರ್ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏನು ಕಳಿಸ್ಕೊಡ್ತೀರಾ, ಇಲ್ಲೇ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಏನಾಗಲ್ಲ. ಇಲ್ಲ ಇದು ಅವ್ರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಏನಪ್ಪಾ